ಹೋಗುವಂಥ ಕಾರ್ಯಕ್ರಮದಲ್ಲಿ ತಕ್ಷಣ ಬೈ ಎಲೆಕ್ಷನ್ ಬಂದಿದ್ದರಿಂದ ಇವತ್ತು ಸ್ವಲ್ಪ ಮುಂದೂಡಿದ್ದೀವಿ. ಅದು ಎಲೆಕ್ಷನ್ ಆದಮೇಲೆ 11ನೇ ತಾರೀಕು ಹೋಗ್ಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾವುದೇ ಅಡ್ಡತಡೆ ಇಲ್ಲ. 11ನೇ ತಾರೀಕಿಗೆ ನಾವೆಲ್ಲ ಏನು ಸೀನಿಯರ್ ಯಾರಿದ್ದೀವಿ ನಾವೆಲ್ಲರೂ ಡೆಲ್ಲಿಗೆ ಹೋಗ್ಬಿಟ್ಟು ವರಿಷ್ಠರ ಭೇಟಿ ಮಾಡಿ ಕಡ್ಡಾಯವಾಗಿ ಆಗಬೇಕಂತ ಹೇಳಿ ಒತ್ತಡ ಹಾಕ್ತೀವಿ. ಅಲ್ಲ, CM ಅವರು ಹೇಳಿದ್ದಾರೆ ನಾವು ನೋಡೋಪ್ಪ ನಾವು ಮಾಡಬೇಕಂತ ಇದ್ದೀವಿ, ಹೈಕಮಾಂಡ್ ಒಪ್ಪಿದರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಭಾಳಷ್ಟು ಜನ ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟಿದ್ದಾರೆ. ಖಂಡಿತ ನನಗೆ ಅನ್ನಿಸ್ತದೆ 100% ಮೇ ನಂತರ ಆಗುತ್ತಂತ ನಮ್ಗೆ ಗ್ಯಾರಂಟಿ ಇದೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮ್ಮ ಮಂತ್ರಿಗಳ ಸ್ಥಾನಕ್ಕೆ ಮಾತ್ರ ನಾವು ಕೇಳ್ತಾ ಇರೋದು. 1, 2 ಅವ್ರು ಕೇಳ್ಕೊಳ್ಳಿ, ಅವ್ರ ಹತ್ರ ಕೇಳ್ಕೊಳ್ಳಿ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ನಮ್ದು ಏನಿದ್ರು ಮಂತ್ರಿ ಸ್ಥಾನಕ್ಕೆ ಮಾತ್ರ ಕೇಳಿದ್ದೀವಿ, ಅದಕ್ಕೆ ಒತ್ತಾಯವನ್ನು ಹಾಕಿದ್ದೀವಿ ನಾವು ಅಷ್ಟೇ. ಥ್ಯಾಂಕ್ ಯು. ಮತ್ತೆ ಕೇಳಿದ್ರ ಸರ್, ಯಾಕಂದ್ರೆ ಅವ್ರು ಹೇಳ್ತಾ ಇದ್ದಾರೆ ದೆಹಲಿಗೆ ಹೋಗ್ತಕ್ಕಂಥ ವಿಚಾರ ನಮ್ಗೆ ಯಾರು ಹೇಳಿಲ್ಲ, ನಾನು ಯಾರು ಭೇಟಿ ಮಾಡಿಲ್ಲ ಅಂತ ಅವರು ಒಂದು ಬೇಸರವಾಗಿ ಹೇಳಿದ್ದಾರೆ. ಯಾರು? DK ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡ್ತೀವಿ. ಅವ್ರನ್ನೂ ಭೇಟಿ ಮಾಡಿ, ಮಾನ್ಯ ಉಪಾಧ್ಯಕ್ಷರನ್ನು ಅಧ್ಯಕ್ಷರನ್ನು ಭೇಟಿ ಮಾಡಿ ಅವ್ರ ಮುಖಾಂತರನು ಹೇಳಿಬಿಟ್ಟೆ ಹೋಗ್ತೀವಿ. ಯಾರಿಗೂ ಇದು ಮಾಡೋ ಪ್ರಶ್ನೆನೇ ಇಲ್ಲ. ನಮಗೆ ಒಟ್ಟಾಗಿ ಅಧಿಕಾರ ಸಿಗಬೇಕು, ಅಧಿಕಾರ ಕೊಡಬೇಕು, ಅಷ್ಟೇ ನಮ್ಮ ಉದ್ದೇಶ. ಬೇರೆ ನಾವು ಕೇಳೋಕೆ ಹೋಗೋದಿಲ್ಲ. ಎಲ್ಲರನ್ನೂ ಕೇಳ್ತೀವಿ. ಮತ್ತು ಸೀನಿಯರ್ ಮಂತ್ರಿಗಳನ್ನೂ ಕೇಳ್ತೀವಿ. ಸರ್ ನಾವು ಡೆಲ್ಲಿ ಹೋಗ್ತೀವಿ, ನಿಮ್ಮೆಲ್ಲರೂ ಸಹಕಾರ ಕೊಡಿ ಅಂತ ಸೀನಿಯರ್ ಲೀಡ್ರನ್ನೂ ಕೇಳ್ತೀವಿ. ಯಾರನ್ನೂ ಬಿಡೋ ಪ್ರಶ್ನೆನೇ ಇಲ್ಲ. ಹಂಗಾಗಿ ಫಸ್ಟ್ ಟೈಮ್ ಗೆದ್ದವ್ರು ಹೋಗಿ ಬಂದಿದ್ದಾರೆ, ಸೆಕೆಂಡ್ ಟೈಮ್ ಅವರು ಯಾರು ಹೋಗಿಲ್ಲ, 3ನೇ ಟೈಮು, 4ನೇ ಟೈಮು, 5ನೇ ಟೈಮ್ ಅವ್ರು ನಾವು ಇದ್ದೀವಿ. ಖಂಡಿತ ಹೋಗ್ತೀವಿ ನಾವು. ಪ್ರಣವಾನಂದ ಸ್ವಾಮಿಗಳು ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಯಾರು DK ಶಿವಕುಮಾರ್ ಅವರು ಪರವಾಗಿ ಮಾತನಾಡಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಮಾತನ್ನ ಹೇಳಿದ್ದಾರೆ. ನೋಡಿ, ಯಾರೋ ಸ್ವಾಮೀಜಿಗಳು ಇವ್ರನ್ನ ಟಾರ್ಗೆಟ್ ಮಾಡೋವಂಥದ್ದು ನನಗೆ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರು ಬಿಟ್ಟ ವಿಚಾರ. ಅವ್ರ ಸ್ವಾಮಿಗಳು ನಮ್ಮ ಸಮಾಜದ ಸ್ವಾಮೀಜಿಗಳಿದ್ದಾರೆ. ಅವರಿಗೂ ಏನೋ ನಮ್ಮ ನಿಗಮಕ್ಕೆ ₹1 ದುಡ್ಡು ಬಂದಿಲ್ಲ ಅಂತೇಳಿ ಏನೋ ಸ್ವಲ್ಪ ಕೋಪದಿಂದ ಒಂದೆರಡು ಮಾತಾಡಿರ್ಬೋದು. ನಾನು ನಿನ್ನೆ ಮಾತಾಡಿದ್ದೀನಿ. ಸ್ವಾಮೀಜಿಯರು ಆ ಥರ ಮಾತಾಡೋಕ್ಕೆ ಹೋಗಬೇಡಿ, ನಿಗಮಕ್ಕೆ ₹100 ಕೋಟಿ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೊಡ್ತಾರಂತ ಹೇಳಿದ್ದೀನಿ. ಓಕೆನಾ? ಥ್ಯಾಂಕ್ ಯು. ಸದಾಣ